ಬಲೀಂದ್ರ ಪೂಜೆ ಮತ್ತು ಬಲಿಪಾಡ್ಯಮಿ. ಬಲೀಂದ್ರ ಪೂಜೆ ಮತ್ತು ಬಲಿಪಾಡ್ಯಮಿಯ ಕುರಿತು ಒಂದು ಪುರಾಣ ಕಥೆ ಇದೆ. ಪುರಾಣ ಪ್ರಸಿದ್ಧ ಅಸುರ ಬಲಿ ಚಕ್ರವರ್ತಿಯು ಪಾತಾಳ ಲೋಕದಿಂದ ವರ್ಷಕ್ಕೊಂದು ಸಲ ಮರಳಿ ತನ್ನ ರಾಜ್ಯಕ್ಕೆ ಬರುವ ದಿನದ ಹರ್ಷಾಚರಣೆಗಾಗಿ ಜನರು ಅಭಿಮಾನದಿಂದ ಮಾಡುವ ಹಬ್ಬವಿದು. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ, ಅವನು ಮಹಾವಿಷ್ಣು ಭಕ್ತ. ಅವನ ಮಗ ವಿರೋಚನ, ವಿರೋಚನನ ಮಗ ಬಲಿಚಕ್ರವರ್ತಿ. ಇವನು ತಾತನಂತೆಯೇ ಮಹಾ ವಿಷ್ಣು ಭಕ್ತನಾಗಿದ್ದರೂ ತನ್ನ ರಾಕ್ಷಸ ಗುಣವನ್ನು ಬಿಡದೆ ಸುರರನ್ನು, ಋಷಿ ಮುನಿಗಳನ್ನು ಹಿಂಸಿಸುತ್ತಿದ್ದ. ದೇವತೆಗಳೆಲ್ಲ ಬಂದು ಮಹಾವಿಷ್ಣುವಿನಲ್ಲಿ ಬಲಿಚಕ್ರವರ್ತಿಯನ್ನು ನಿಗ್ರಹಿಸುವಂತೆ ಕೇಳಿಕೊಂಡರು. ಇದೇ ಸಮಯಕ್ಕೆ ಸರಿಯಾಗಿ ಬಲಿಯು ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದ. ಈ ಯಾಗದ ಸಂದರ್ಭದಲ್ಲಿ ಯಾರು ಏನೇ ಕೇಳಿದರೂ ಉದಾರವಾಗಿ ದಾನ ಕೊಡುವುದಾಗಿ ಬಲಿ ಘೋಷಿಸಿದ್ದ. ಬಾಲವಟುವಿನಂತೆ ವಾಮನ ರೂಪದಲ್ಲಿ ವಿಷ್ಣುವು ರಾಜನ ಬಳಿ ಬಂದು ತನಗೆ 3 ಹೆಜ್ಜೆಗಳನ್ನು ಇಡುವಷ್ಟು ಜಾಗವನ್ನು ದಾನವಾಗಿ ಕೊಡಬೇಕೆಂದು ಕೇಳಿಕೊಂಡ. ಬಲಿ ಚಕ್ರವರ್ತಿಯು ಅಷ್ಟೇ ತಾನೇ ಎಂದುಕೊಂಡು ಆಗಲಿ ಎಂದ. ವಾಮನ ರೂಪಿ ವಿಷ್ಣು ಬಹು ಎತ್ತರವಾಗಿ ತ್ರಿವಿಕ್ರಮನಾಗಿ ಬೆಳೆದ. ಒಂದು ಪಾದವನ್ನು ಭೂಮಿಯ ಮೇಲಿಟ್ಟ, ಒಂದು ಪಾದವನ್ನು ಆಕಾಶದ ಮೇಲಿಟ್ಟ. ಇನ್ನೊಂದು ಪಾದ ಎಲ್ಲಿಡುವುದೆಂದು ವಾಮನ ಕೇಳಿದಾಗ ಬಲಿಚಕ್ರವರ್ತಿಯು ತನ್ನ ತಲೆಯ ಮೇಲಿಡುವಂತೆ ಕೋರಿಕೊಂಡ. ವಾಮನ ರೂಪಿ ವಿಷ್ಣುವು ಬಲಿಯ ತಲೆಯ ಮೇಲೆ ತನ್ನ ಪಾದವನ್ನು ಇಟ್ಟು ಅವನನ್ನು ಪಾತಾಳಕ್ಕೆ ತಳ್ಳಿದ. ನಂತರ ಬಲಿಗೆ 3 ವರಗಳನ್ನು ಕರುಣಿಸಿದ. ಒಂದು, ಪಾತಾಳ ಲೋಕವನ್ನು ಆಳು. ಎರಡನೆಯದು, 1 ಮನ್ವಂತರ ಕಾಲ ಇಂದ್ರ ಪದವಿಯನ್ನು ಅನುಭವಿಸು. 3, ಪ್ರತಿ ವರ್ಷ 3 ದಿನಗಳ ಕಾಲ ಭೂಲೋಕವನ್ನು ಸಂದರ್ಶಿಸಬಹುದು ಎನ್ನುವುದು. ಬಲಿಚಕ್ರವರ್ತಿಯು ಭೂಲೋಕವನ್ನು ಸಂದರ್ಶಿಸುವ ಕಾಲವನ್ನು ಹಿಂದೂ ಪಂಚಾಂಗದ ಪ್ರಕಾರ ಆಶ್ವಯುಜ ಮಾಸವೆಂದು ಪರಿಗಣಿಸಿ ಹಿಂದೂಗಳು ದೀಪಾವಳಿಯ ಸಂದರ್ಭದಲ್ಲಿ ಬಲೀಂದ್ರ ಪೂಜೆ ಮಾಡುತ್ತಾರೆ. ಅದೇ ಮಲಯಾಳಂ ಪಂಚಾಂಗದ ಪ್ರಕಾರ ಚಿಂಗಂ ಮಾಸದಲ್ಲಿ ಮಹಾಬಲಿಯು ಭೂಲೋಕಕ್ಕೆ ಬರುತ್ತಾನೆಂಬ ಕಾರಣಕ್ಕೆ ಸಂಭ್ರಮಾಚರಣೆಯಾಗಿ ಓಣಂ ಹಬ್ಬವನ್ನು ಕೇರಳದ ಹಿಂದೂಗಳು ಆಚರಿಸುತ್ತಾರೆ. ಬಲಿಪಾಡ್ಯಮಿಯ ದಿನದಂದು ಬಲೀಂದ್ರನನ್ನು ಅಕ್ಕಿ ಹಿಟ್ಟು ಅಥವಾ ಸಗಣಿಯಲ್ಲಿ ಮಾಡಿ ಹೊಲದಲ್ಲಿ ಕೈಗೆ ಬಂದ ರಾಗಿ, ಭತ್ತ, ಗೋಧಿ, ಕಬ್ಬು ಮೊದಲಾದವುಗಳ ತೆನೆಗಳನ್ನು ತಂದು ಸುತ್ತಲಿರಿಸಿ ಹೂಗಳನ್ನು ಮುಡಿಸಿ ಪೂಜಿಸಲಾಗುತ್ತದೆ. ಈ ಆಚರಣೆಗೆ ಹಳ್ಳಿಗಳಲ್ಲಿ ಹಟ್ಟಿ ಹಾಕುವುದು ಎನ್ನುತ್ತಾರೆ. ನನ್ನ ವಿಶೇಷ ದಿನವಾದ ಬಲಿಪಾಡ್ಯಮಿಯಂದು ದೀಪಗಳನ್ನು ಯಾರ್ಯಾರ ಮನೆಗಳಲ್ಲಿ ಹಚ್ಚುವರೋ ಅವರ ಮನೆಗಳಲ್ಲಿ ನಿನ್ನ ಪತ್ನಿ ಲಕ್ಷ್ಮಿಯು ನೆಲೆಸಬೇಕು ಎಂದು ಕೂಡ ಬಲಿಚಕ್ರವರ್ತಿ ಕೇಳಿಕೊಂಡು ಅದಕ್ಕೆ ವಿಷ್ಣುವು ಅಸ್ತು ಎಂದಿದ್ದನಂತೆ. ಅದಕ್ಕೆ ದೀಪಾವಳಿಯ ಕೊನೆಯ ದಿನವಾದ ಬಲಿಪಾಡ್ಯಮಿಯಂದು ಎಲ್ಲೆಲ್ಲಿಯೂ ದೀಪಗಳ ಆವಳಿ. ಎಲ್ಲರ ಬದುಕಿನ ಕತ್ತಲನ್ನು ದೂರ ಮಾಡುವಂತಹ ಬೆಳಕಿನ ಹಬ್ಬ ದೀಪಾವಳಿಯ ಹಿನ್ನೆಲೆಯನ್ನು ತಿಳಿದುಕೊಂಡು ಅರ್ಥಪೂರ್ಣವಾದ ಸಂಭ್ರಮಾಚರಣೆಯನ್ನು ಮಾಡೋಣ. ಮನೆ ಮನಗಳಲ್ಲಿ ಸಾಲು ದೀಪಗಳ ಬೆಳಗೋಣ.